ಫ್ರೆಂಡ್ ನೀವು ಬೆಂಗಳೂರು ರಾಜೀವ್ ಗಾಂಧಿ ವಸತಿ ನಿಗಮದ ಕಟ್ಟುತ್ತಿರುವಂತಹ 1 BHK ಫ್ಲ್ಯಾಟ್ ನಿಮ್ಗೆ ಬೇಕಾ? ನಿಜವಾಗ್ಲೂ ನಿಮಗೆ ಅರ್ಹತೆ ಇದ್ದರೆ 100% ನಿಮಗೆ 1 BHK ಫ್ಲ್ಯಾಟು ಲಭ್ಯ ಆಗುತ್ತೆ. ಬನ್ನಿ ಹಾಗಾದರೆ ನೋಡೋಣ 1 BHK ಫ್ಲ್ಯಾಟು ಯಾವ ರೀತಿ ಇರುತ್ತೆ, ಇದು ಯಾವ್ಯಾವ ದಾಖಲಾತಿಗಳು ಬೇಕು, ಮತ್ತು ಇತ್ತೀಚೆಗೆ ಯಲಹಂಕ ಕ್ಷೇತ್ರದಲ್ಲಿ ಕೋಗಿಲು ಆ ಜಾಗದಲ್ಲಿ ನಿರಾಶ್ರಿತರಿಗೆ ಹಂಚಿಕೆ ಮಾಡ್ತಿರುವಂತಹ 1 BHK ಫ್ಲ್ಯಾಟ್ ದಾಖಲಾತಿಗಳು ಏನು ಬೇಕು ಅಂತೆಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಕೋಗಿಲು ಏನು ಜನರಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಫ್ಲ್ಯಾಟ್ ಪಡಿಬೇಕು ಅಂತ ಅಂದರೆ ಇವರಿಗೆ ಯಾವ ಯಾವ ದಾಖಲಾತಿಗಳು ಬೇಕು ಅಂದರೆ ಇದೆ ಅಂತಲ್ಲ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಯಾರೇ ಆದರೂ ಈ ಜನ ಅಂತ ನಾನು ಹೇಳ್ತಿಲ್ಲ, ಇಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಯಾರೇ ಆದರೂ ಪರವಾಗಿಲ್ಲ, ಅವರಿಗೆ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 1 BHK ಫ್ಲ್ಯಾಟ್ಗೆ ನಾವು ತಗೊಬೇಕು ಅಂದರೆ ಯಾವ ದಾಖಲಾತಿಗಳು ಬೇಕು, ಮತ್ತು ಇದು ಏನು ಅರ್ಜಿ ಸಲ್ಲಿಸೋಕ್ಕೆ ಮಾನದಂಡ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಸರ್ಕಾರ ಇಟ್ಟಿದೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಕೋಗಿಲು ಇತ್ತೀಚೆಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 1 BHK ಫ್ಲ್ಯಾಟ್ ಕೊಡ್ತೀವಿ ಅಂತ ತಿಳಿಸಿದೆ. ಫ್ರೆಂಡ್, ಇಲ್ಲಿ ಅದು ರಾಜೀವ್ ಗಾಂಧಿ ವಸತಿ ನಿಗಮ 1 BHK ಫ್ಲ್ಯಾಟ್ ತಗೊಬೇಕು ಅಂದರೆ ಇಲ್ಲಿ ಯಾವ್ಯಾವ ದಾಖಲಾತಿಗಳು ಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಮತ್ತು ಇನ್ನು ಯಾರು ಅರ್ಜಿ ಹಾಕಬೇಕು ಅಂದರೆ ಈ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಅರ್ಜಿ ಯಾರು ಹಾಕಬೇಕು ಅಂದರೆ ಹೊಸದಾಗಿ ನೀವು ಅರ್ಜಿ ಸಲ್ಲಿಸ್ಕೋಬೋದು. ನೀವು ಸೆಲೆಕ್ಟ್ ಆದರೆ ನೀವು ಖಂಡಿತವಾಗಿ ನಿಮಗೆ ಫ್ಲ್ಯಾಟ್ಗಳು ಲಭ್ಯ ಇದೆ. ಇಲ್ಲಿ 1 BHK ಫ್ಲ್ಯಾಟು ಬೆಂಗಳೂರು. ಬನ್ನಿ ಹಾಗಾದರೆ 1 BHK ಫ್ಲ್ಯಾಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ, ಯಾಕೆಂದರೆ ನಾನು ಪ್ರತಿಯೊಂದು ಡೀಟೇಲ್ಸು ಇದರಲ್ಲಿ ವಿಡಿಯೋ ಸಮೇತನೇ ಇರುತ್ತೆ. ನಮ್ಮ ವಿಡಿಯೋಗಳು ಸಾಕಷ್ಟು ಇದೆ. 1 BHK ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೊಡ್ಕೊಂಡು ಬರ್ತಾಯಿದ್ದೀನಿ ಒಂದು 3 ವರ್ಷದಿಂದ ಕಂಟಿನ್ಯೂಯಸ್ ಆಗಿ. ಫ್ರೆಂಡ್, ಬನ್ನಿ ಹಾಗಾದರೆ ಸಂಪೂರ್ಣವಾಗಿ ನಿಮಗೆ ಯಾವ್ಯಾವ ದಾಖಲಾತಿಗಳು ಬೇಕು, ಮತ್ತು ಇದು ಎಷ್ಟು ಬ್ಯಾಂಕ್ ಲೋನ್ಗಳಾಗಲಿ ಏನೇ ಆಗಲಿ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಫ್ರೆಂಡ್, ಈಗ ಮೊದಲಿಗೆ ಬೆಂಗಳೂರು ನಿವಾಸಿಯಾಗಿರಬೇಕು, ಮಿನಿಮಮ್ 5 ವರ್ಷ ಮೇಲ್ಪಟ್ಟಿರೋರು ಬೆಂಗಳೂರಿನಲ್ಲಿ ವಾಸವಾಗಿರಬೇಕು ಅಂತಲೇ ಇಲ್ಲಿ ಮೊದಲಿಗೆ ತಿಳಿಸ್ತಾ ಇದೆ. ಮೊದಲಿಗೆ ಇಲ್ಲಿ ಏನು ಕೇಳಿದವರು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತ ಇಲ್ಲಿ ಅರ್ಜಿದಾರರಿಗೆ ತಿಳಿಸಿದ್ದಾರೆ. ನೀವು ಹೊರಗಡೆ ಅಂದರೆ ತುಮಕೂರು ಜಿಲ್ಲೆ, ಸೀಮಾಂಧ್ರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಕರ್ನಾಟಕದಲ್ಲಿ ನೀವೆಲ್ಲರೂ ಇರಲಿಲ್ಲ, ಇಲ್ಲಿ ರೂಲ್ಸ್ ಇರೋದು ಬೆಂಗಳೂರಿಗೆ 1 ಲಕ್ಷ ಮನೆಗಳು ಬಡವರು ಏನಿರ್ತಾರೋ ಅವರು ಮಾತ್ರ ಇದು ಬೆಂಗಳೂರಿನವ್ರು ಮಾತ್ರ ಇದು ಅನ್ವಯಿಸುತ್ತೆ ಅಂತ ಇಲ್ಲಿ ರೂಲ್ಸ್ ಇದೆ. ಬೇರೆ ಅರ್ಜಿ ಹಾಕೋದ್ರಲ್ಲಿ ಅವರು ಅರ್ಜಿ ಕ್ಯಾನ್ಸಲ್ ಆಗುತ್ತೆ. ಎಕ್ಸಾಂಪಲು ತುಮಕೂರಲ್ಲಿಂದ ಈ ಸ್ಕೀಮ್ಗೆ ಅರ್ಜಿ ಹಾಕಿದ್ರೆ ಅದು ಅಪ್ಸೆಟ್ ರಿಜೆಕ್ಟೆಡ್ ಆಗುತ್ತೆ. ಇಲ್ಲಿ ಏನಿದ್ರು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು 1 BHK ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK ಮತ್ತು 2 BHK ಫ್ಲ್ಯಾಟು ಇಲ್ಲಿ ನಿರ್ಮಾಣ ಆಗ್ತಾಯಿದೆ. ಫ್ರೆಂಡ್, ಈಗ ಕೊಡ್ತಾ ಇರೋದು 1 BHK ಫ್ಲ್ಯಾಟ್ ಅಲ್ವಾ, ಇದಕ್ಕೆ ಬೆಂಗಳೂರು ನಿವಾಸಿ ಮೊದಲಿಗೆ ಆಗಿರಬೇಕು, ಅದರಲ್ಲೂ 5 ವರ್ಷ ಮೇಲ್ಪಟ್ಟಿರಬೇಕು, ನೀವು ವಾಸಿ ದೃಢೀಕರಣ ಪತ್ರ ಇರಬೇಕು, ಕಂದಾಯ ಇಲಾಖೆಯಿಂದ ವಾಸವಿ ದೃಢೀಕರಣ ಪತ್ರ ಇಲ್ಲಿ ಇರಬೇಕು. ಅದ ನಂತರ ನೀವು ಏನಾರು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಅದು ಸಹ ಕಂದಾಯ ಇಲಾಖೆಯಿಂದನೇ ಇರಬೇಕು. ಆರ್ ಡಿ ನಂಬರ್ ಇರಬೇಕು. ಕ್ಯಾಸ್ಟ್ ಇನ್ಕಮ್ SC/ST ಆಗಿರ್ಬೋದು, ಜನರಲ್ ಆಗಿರ್ಬೋದು, ಕ್ಯಾಸ್ಟ್ ಇನ್ಕಮ್ ಇಲ್ಲಿ ಇರಬೇಕು. ಅದ ನಂತರ ಇನ್ಕಮ್ ಸರ್ಟಿಫಿಕೇಟು ಸಹ ಈಗ ಮುಂಚೆ 1,20,000 ರೂಪಾಯಿ ಒಳಗಡೆ ಮಾಡಿದರು, ಈಗ 3 ಲಕ್ಷ ರೂಪಾಯಿ ಏರಿಕೆ ಮಾಡಿದ್ದಾರೆ. ಆದಾಯ ಇನ್ಕಮ್ 3 ಲಕ್ಷಕ್ಕೆ ತಗೊಂಡೋಗಿದ್ದಾರೆ. ಇನ್ಕಮ್ ಸರ್ಟಿಫಿಕೇಟು ಸಹ ಕಂದಾಯ ಇಲಾಖೆಯಿಂದ ಇರಬೇಕಾಗುತ್ತೆ. ಅದ ನಂತರ ನೆಕ್ಸ್ಟ್ ಐಡೆಂಟಿ ಕಾರ್ಡ್, ಚುನಾವಣೆ ಚೀಟಿ ಅಂದರೆ ಏನು ಇದು ಮೇನು ಚುನಾವಣೆ ಚೀಟಿ. ಇಲ್ಲಿ ಬೆಂಗಳೂರಿನಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರ ಅನ್ನೋ ಚುನಾವಣೆ ಚೀಟಿಗಳು ಬೇಕು. ಅದ ನಂತರ BPL ಕಾರ್ಡು, ಮೇನ್ BPL ಕಾರ್ಡು ಹೋಲ್ಡರು BPL ಕಾರ್ಡು ಇರಲೇಬೇಕು, BPL ಕಾರ್ಡ್ ಇರಬೇಕಾಗುತ್ತೆ. ಆನಂತರ ಆಧಾರ್ ಕಾರ್ಡು, ನೀವು ಆಧಾರ್ ಕಾರ್ಡು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದ ನಂತರ ನಿಮಗೆ ಹ್ಯಾಂಡಿಕ್ಯಾಫ್ಟ್ ಏನಾರ ಇದ್ದರೆ, ಅಂಗವಿಕಲರು ಏನಾರ ಇದ್ದರೆ ನೀವು ಅಂಗವಿಕಲ ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವೇನೋ ಹ್ಯಾಂಡಿಕ್ಯಾಫ್ಟ್ ಇದೆ ಅವ್ರಿಗಪ್ಪ ಏನಪ್ಪ ಬೆನಿಫಿಟು ಅಂದರೆ ಸರ್ಕಾರದಿಂದ ಯಾವುದೇ ರೀತಿ ಅವ್ರಿಗೆ ಅಮೌಂಟ್ ಕಮ್ಮಿ ಆಗೋದಾಗಲಿ ಜಾಸ್ತಿ ಆಗೋದ್ರಲ್ಲಿ ಇಲ್ಲ. ಗ್ರೌಂಡ್ ಫ್ಲೋರ್ ಅಂದರೆ 14 ಫ್ಲೋರ್ಗಳು ಇರುವಂತಹ ಜಾಗದಲ್ಲಿ ನಿಮಗೆ ಆದಷ್ಟು ಗ್ರೌಂಡ್ ಫ್ಲೋರಲ್ಲಿ ಮೀಸಲಾತಿ ಇಕ್ಕಿರ್ತಾರೆ. ಕೆಳಗೆ ಈ ಗ್ರೌಂಡ್ ಫ್ಲೋರ್ ಮಾತ್ರ ಇಲ್ಲಿ ನಿಮಗೆ ಅಂಗವಿಕಲರಿಗೆ ಮೀಸಲಾತಿ ಇಲ್ಲಿ ಇರುತ್ತೆ ಈ ಸ್ಕೀಮ್ನಲ್ಲಿ ಅಂತಲೇ ಹೇಳ್ಬೋದು. ಮತ್ತು ಬ್ಯಾಂಕ್ ಅಕೌಂಟ್ ನಂಬರು ಇಲ್ಲಿ ಕೇಳುತ್ತೆ, ಆಪ್ಷನಲ್ಲಿ ಕೊಡ್ಬೋದು, ಅದೊಂದು ಸಹ ಇಲ್ಲಿರುತ್ತೆ. ಮತ್ತು ನೀವು ಏನು
ಇಷ್ಟು ಅರ್ಜಿ ಹಾಕೋಕ್ಕೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ಗಳು ನಿಮಗೆ ಬೇಕಾಗುತ್ತೆ. ಫ್ರೆಂಡ್, ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾದ ನಂತರ ನಿಮಗೆ ಈಗ ನೀವು ಅರ್ಜಿ ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಮಾಡ್ತೀರ, ಓಕೆ ಮಾಡ್ತೀರ. ಓಕೆ ಮಾಡಿದ ನಂತರ ನಿಮಗೆ ಒಂದು ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಅಂದರೆ ಅರ್ಜಿ ನಂಬರು ನಿಮಗೆ ಕೊಡ್ತಾರೆ. ಅಥವಾ ನೀವು ಅರ್ಜಿ ಹಾಕ್ತಿದ್ದಂಗೆ ನಿಮ್ಗೆ ಅರ್ಜಿ ನಂಬರ್ ಅಂತ ನಂಬರ್ ಬರುತ್ತೆ ನಿಮಗೆ. ಆ ನಂಬರ್ ಬಂತಿದ್ದಂಗೆ ನಿಮಗೆ 1 ತಿಂಗಳು ನಂತರ, 1 ತಿಂಗಳಾಗ್ಬೋದು, 1.5 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ನಿಮಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ನೀವು ಫ್ಲ್ಯಾಟ್ಗೆ ಅರ್ಹರಿದ್ದೀರಾ, 1 BHF ಫ್ಲ್ಯಾಟ್ಗೆ ನೀವು IDFC ಬ್ಯಾಂಕಲ್ಲಿ 50,000 ರೂಪಾಯಿ ಹಣ ಕಟ್ಟಿ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು ಅಂತ ಒಂದು ಮೆಸೇಜ್ ಬರುತ್ತೆ. ಈ ಮೆಸೇಜ್ ಬಂದಾಗ ನೀವು ಏನಪ್ಪ ಮಾಡಬೇಕು ಅಂದರೆ IDFC ಬ್ಯಾಂಕಲ್ಲಿ ಹೋಗಿ ನೇರವಾಗಿ ನೀವು ಅರ್ಜಿ ಸಲ್ಲಿಸ್ಬೇಕಾ. IDFC ಬ್ಯಾಂಕಲ್ಲಿ ನೇರವಾಗಿ ನೀವು 50,000 ರೂಪಾಯಿ ಡೆಪಾಸಿಟ್ ಅಂದರೆ ಹಣ ಕಟ್ಟಿ ನೀವು ಬರಬೇಕು. ಹಣ ಕಟ್ಟಿ ಬಂದಾಗ ನಂತರ ಒಂದು ದಿವಸ 2 ದಿವಸಗಳಿಗೆ ಅದು ಆದಾಗ ನೀವು ಫ್ಲ್ಯಾಟ್ ಬುಕ್ ಮಾಡೋಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ ಫ್ಲ್ಯಾಟ್ ಬುಕ್ ಮಾಡೋಕ್ಕೆ ಓಪನ್ ಮಾಡಿದಾಗ ನೀವು ಯಾವ ಜಾಗದಲ್ಲಿ ಖಾಲಿ ಇರುತ್ತೋ ಆ ಜಾಗದಲ್ಲಿ ನಿಮ್ಗೆ ಇಷ್ಟ ಇರೋ ಜಾಗದಲ್ಲಿ ನೀವು ತಗೊಬೋದು ಅಂತಲೇ ನಾನು ತಿಳಿಸ್ತೀನಿ. ಫ್ರೆಂಡ್, ಇಲ್ಲಿ 2 ಆಪ್ಷನ್ ಇರುತ್ತೆ ಅರ್ಜಿ ಸಲ್ಲಿಸುವಾಗ. ಒಂದು ಸಾರ್ವಜನಿಕ ಇರುತ್ತೆ ಮತ್ತು ಇನ್ನೊಂದು MLA ಕೋಟಾ ಅಂತ ಇರುತ್ತೆ. ನೀವು ಸ್ಥಳೀಯರಾಗಿದ್ದರೆ ನಿಮಗೆ ಸ್ಥಳೀಯರ ಆ ಜಾಗದಲ್ಲೇ ಬೇಕು ಅಂದರೆ ನಿಮ್ಮ MLA ಕೋಟಾದಿಂದ ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಹಾಕ್ಕೊಂಡು ನೀವು ತಗೊಬೋದು. ಅದೇ ಥರ ನೇರವಾಗಿ ಅಪ್ಲಿಕೇಶನ್ ಹಾಕಿದ್ರೆ ಸಾರ್ವಜನಿಕ ಅಪ್ಲೈ ಆದರೂ ನೀವು ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಾದರೂ ನೀವು ತಗೊಬೋದು. ಅರ್ಜಿ ಹಾಕುವಾಗ 2 ಆಪ್ಷನ್ಗಳು ಇರುತ್ತೆ, ಒಂದು ಸಾರ್ವಜನಿಕ, ಒಂದು MLA ಕೋಟಾ. ಸಾರ್ವಜನಿಕವಾಗಿ ನೇರವಾಗಿ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಇವ್ರು ಕೊಡೋದು ಮೋಸ್ಟ್ಲಿ MLA ಕೋಟಾ ಅಂತ ಇರಬೇಕು. MLA ಕೋಟಾದಲ್ಲಿ ಇಷ್ಟು ಅಂತ ಇರುತ್ತೆ. ಆ MLA ಕೋಟಾದಲ್ಲಿ ಬೈಯಪ್ಪನಹಳ್ಳಿ ಏನು 1 BHF ಫ್ಲ್ಯಾಟ್ ಹೋಗಿಲ್ಲೋ ಜನರಿಗೆ ಇದು MLA ಕೋಟಾದಲ್ಲೇ ಕೊಡ್ಬೋದು ಅಂತ ನಾವು ತಿಳಿಸ್ತೀವಿ. ಬಟ್ ಒಟ್ಟಿನಲ್ಲಿ ಅರ್ಜಿ ಮಾತ್ರ ನೀವು ಇಷ್ಟು ಹಾಕಬೇಕು, ಇಷ್ಟು ದಾಖಲಾತಿಗಳು ಬೇಕು. ಈ ನಿರಾಶ್ರಿತರಿಗೆ ಇಷ್ಟು ದಾಖಲಾತಿಗಳು ಬೇಕು. ಈಗ ಸರ್ಕಾರ ಏನು ಚೇಂಜ್ ಮಾಡುತ್ತೋ ಗೊತ್ತಿಲ್ಲ. ಯಾಕೆಂದರೆ ಒಬ್ಬರು ಹುಬ್ಳಿ ಇರ್ತಾರೆ, ಧಾರವಾಡ ಇರ್ತಾರೆ, ಇವ್ರಿಗೆಲ್ಲ ಇರ್ತಾರಲ್ಲ, ಈಗ ಆಪ್ಷನ್ ಏನು ಮಾಡ್ತಾರೆ ಅನ್ನೋ ಗೊತ್ತಾ. ಒಟ್ಟಿನಲ್ಲಿ ಈಗ ನಾವು ಅರ್ಜಿ ಅಂತ ಫಲಾನುಭವಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿ ಸಲ್ಲಿಸಿದಾರಲ್ಲ, ಅವ್ರಿಗೆ ಇಷ್ಟೆಲ್ಲ ದಾಖಲಾತಿಗಳು ಹೊಂಚ್ಕೊಂಡು ಅರ್ಜಿ ಹಾಕಿ ಈಗ ಸೆಲೆಕ್ಟ್ ಆಗಿದ್ದಾರೆ ಅಂತಲೇ ನಾನು ತಿಳಿಸ್ಬೋದು. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ನಂತರ ನಿಮಗೆ 1-1.5 ತಿಂಗಳಾದ ಫ್ಲ್ಯಾಟ್ ಬುಕ್ ಮಾಡ್ಕೊಂಡ ನಂತರ ನೀವು ಮತ್ತೆ ಬ್ಯಾಂಕ್ ಲೋನ್ಗಳಿಗೆ ಫ್ರೆಶರ್ಸಿಗೆ ಅವರೇ ಸಹ ಫೋನ್ ಮಾಡಿ ಬ್ಯಾಂಕ್ ಲೋನ್ ಅವ್ರಿಗೆ ಪ್ರೆಸರ್ ಮಾಡ್ತಾರೆ. ಬ್ಯಾಂಕ್ ಲೋನೆಲ್ಲ ಮಾಡಿಸ್ಕೊಂಡ ನಂತರ ಅಲ್ಲಿ ಫ್ಲ್ಯಾಟು ಕ್ಲಿಯರ್ ಆಗಿದರೆ ನಿಮಗೆ ಸ್ವಾಧೀನ ಪತ್ರ ಕೊಡ್ತಾರೆ. ಒಬ್ಬೊಬ್ಬರು ರಿಜಿಸ್ಟ್ರೇಷನ್ನು ಸಹ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಸುಮಾರು ಒಂದು 45,000 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ. ಇದರಲ್ಲಿ ಒಂದು 3-4 ಕಡೆ ಜನ ಇದ್ದಾರೆ, ಜಾಸ್ತಿ ಇಲ್ಲ. ಒಂದೊಂದು ಫ್ಲ್ಯಾಟಲ್ಲಿ 10 ಜನ, 15 ಜನ, 20 ಜನ ಇದ್ದಾರೆ. ಸಾದಿನಹಳ್ಳಿ, ಅಡ್ಡರಪಾಳ್ಯ, ಚಿಕ್ಕಲ್ಲೂರು, ರಾಂಪುರ, ಈ ಥರ ಎಲ್ಲ ಇದ್ದಾರೆ. ಬಟ್ ಇಲ್ಲಿ ಜನ ಒಂದು ಸ್ವಲ್ಪ ವಾಸವಾಗಿದ್ದಾರೆ, ಅದು ಇಲ್ಲಿ ಜಾಸ್ತಿ ಇಲ್ಲ. ಇನ್ನೂ ಸಾಕಷ್ಟು ಫ್ಲ್ಯಾಟ್ಗಳು ನಿರ್ಮಾಣ ಆಗಬೇಕು ಈ ಹಂತದಲ್ಲಿ. ಇನ್ನೂ ಕೆಲವು ಕಡೆ ಆಗೇ ಇಲ್ಲ, ಅರ್ಧ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದಾರೆ ಫ್ಲ್ಯಾಟ್ಗಳು. ಮುದ್ದಯ್ಯನಪಾಳ್ಯ ಆಗಿರ್ಬೋದು, ಡಾಣಿಗಳ್ಳಿ ಆಗಿರ್ಬೋದು, ಬಿಳಿಜಾಜಿ, ಗೋವಿಂದಾಪುರ, ಮತ್ತು ಇನ್ನು ಕೆಲವು ಕಡೆ ಅಡ್ಡರಪಾಳ್ಯ 2-9 ಈ ಕಡೆ ಎಲ್ಲ ಸಾಕಷ್ಟು ಕಡೆ ನಿಲ್ಲಿಸಿದ್ದಾರೆ. ದಾಸಹಳ್ಳಿ, ಯಲಹಂಕ ಕ್ಷೇತ್ರದಲ್ಲಿ ಆದಷ್ಟು ಕಡೆ ಸ್ವಲ್ಪ ನಿಲ್ಲಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ನಿಮಗೆ 1 BHF ಫ್ಲ್ಯಾಟ್ಗಳು ಯಾವ ದಾಖಲಾತಿಗಳು ಏನೇನು ಎಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ. ಇಷ್ಟು ಇದ್ದರೆ ನೀವು ಅವರೇ ಅಂತ ಅಲ್ಲ, ಪ್ರತಿಯೊಬ್ಬರು ರಾಜೀವ್ ಗಾಂಧಿ ವಸತಿ ಸ್ಕೀಮ್ನಲ್ಲಿ ನೀವು ಅರ್ಜಿ ಸಲ್ಲಿಸ್ಕೊಂಡು ಫ್ಲ್ಯಾಟ್ಗಳು ನೀವು ತಗೊಬೋದು ಅಂತಲೇ ನಾನು ತಿಳಿಸ್ತೀನಿ. ಮತ್ತು ಇನ್ನು 1 BHF ಫ್ಲ್ಯಾಟ್ಗೆ ಏನೋ ಲೋನ್ಗಳ ಪ್ರೊಸೆಸ್ಸು ಇದ್ದೇ ಇರುತ್ತೆ. ನಿಮಗೆ 50,000 ರೂಪಾಯಿ ನೀವು ಕಟ್ಟ ನಂತರ ನಿಮಗೆ ನಿಮ್ಮ ಅರ್ಹತೆ ತಕ್ಕನಾಗೆ ಇಲ್ಲೇ ಪೇಮೆಂಟ್ ಸ್ಲಿಪ್ ಕೇಳ್ತಾರೆ, ಸಿವಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಮಾಡಿ ನೀವು ಸಿವಿಲ್ ಸ್ಕೋರ್ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಸಿವಿಲ್ ಸ್ಕೋರ್ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ತಗೊಳ್ತಾರೆ. ಸಿವಿಲ್ ಸ್ಕೋರ್ ಜಾಸ್ತಿ ಇದ್ದರೆ ಒಂಚೂರು ಪರ್ಸೆಂಟೇಜ್ ಕಮ್ಮಿ ಮಾಡ್ತಾರೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಲ್ಲ ಒಂದೊಂದು ಇರ್ತವೆ. ಪ್ರೈವೇಟ್ ಬ್ಯಾಂಕ್ಗಳು ಇಲ್ಲಿ ಅತಿ ಹೆಚ್ಚು ಇರ್ತವೆ. ಫ್ರೆಂಡ್ಸ್, ಸಾಕಷ್ಟು ಜನ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದಾರೆ, ಲೋನ್ ಕಟ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಫ್ಲ್ಯಾಟ್ಗಳು ಕೊಡ್ತಾಯಿಲ್ಲ ಸರ್ಕಾರ. ಸುಮಾರು ಜನ ಲೋನು 6 ತಿಂಗಳಿಂದಲೇ ಕಟ್ತಾ ಇದ್ದಾರೆ, ಇನ್ನೂ ಫ್ಲ್ಯಾಟ್ಗಳು ಹಂಚಿಕೆ ಮಾಡಿಲ್ಲ. ಸುಮಾರು ಜನ ಇದೇ ಥರ ಇದ್ದಾವೆ. ಇಲ್ಲಿ ಜನ ಈಗ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ನಾವು ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದೀವಿ, ಬ್ಯಾಂಕ್ ಲೋನ್ ಮಾಡಿಸಿ 10 ತಿಂಗಳು ಆಗುತ್ತೆ, ನಮಗೆ ಫ್ಲ್ಯಾಟ್ ಕೊಡ್ತಾಯಿಲ್ಲ. ಅರ್ಜಿ ಸಲ್ಲಿಸಿ 1 ಲಕ್ಷ ರೂಪಾಯಿ 50,000 ರೂಪಾಯಿ ನಾವು ಕಟ್ಟಿ ಕಾಯ್ಕೊಂಡು ಕೂತಿದ್ವಿ, 5 ವರ್ಷ ಆದರೂ ನಮ್ಗೆ ಫ್ಲ್ಯಾಟ್ ಕೊಡ್ತಾಯಿಲ್ಲ.
ಈಗ ಅವ್ರು ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಸರ್ಕಾರಕ್ಕೆ ಇದೊಂಥರ ಚಾಲೆಂಜ್ ಆಗ್ಬಿಟ್ಟಿದೆ. ಏನಪ್ಪ ಇದು ಈ ಥರ ಆಯಿತು ಅಂತ. ಈಗ 10 ಕೊಟ್ಟರೆ ಈ ಕಡೆನೂ ಪ್ರೆಷರ್ ಮಾಡ್ತಾರೆ. ಯಾಕೆಂದರೆ ಇವರು 5 ವರ್ಷ 6 ವರ್ಷದಿಂದ ಕಾಯ್ತಾ ಇದ್ದಾರೆ ನಮಗೆ ಫ್ಲ್ಯಾಟ್ ಇನ್ನೂ ಕೊಟ್ಟಿಲ್ಲ ಅಂತ. ಎಷ್ಟೋ ಜನ ಅಲ್ಲಿ ಫ್ಲ್ಯಾಟ್ಗಳ ಹತ್ರ ಬಂದುಬಿಟ್ಟು ಏನಪ್ಪ ಈ ಸರ್ಕಾರ ನಮ್ಗೆ ಯಾವಾಗ ಕೊಡುತ್ತೆ ಫ್ಲ್ಯಾಟು ಅಂದ್ಕೊಂಡು ಎಷ್ಟೋ ಜನ ಹೋಗಿದ್ದಾರೆ. ನಾನು ವಿಡಿಯೋ ತೆಗಿಯೋಕ್ಕೆ ಹೋಗಿದ್ದೀವಿ, ನಾವು ಸುಮಾರು ಕಡೆ ನಾವು ಹೋಗಿದ್ದೀವಿ. ಅಲ್ಲೆಲ್ಲ ಬರೀ ಜನ ಇಂಡಿಯನ್. ಅದು ನಮಗೆ ಸರ್ಕಾರ ಯಾವಾಗ ಕೊಡ್ತಿದ್ದ ಗೊತ್ತಿಲ್ಲ. ಫ್ಲ್ಯಾಟು 1 ಲಕ್ಷ ರೂಪಾಯಿ ಕಟ್ಟಿದ್ದೀವಿ, ಬಡ್ಡಿ ತಂದು ಕಟ್ಟಿದ್ದೀವಿ. ಇನ್ನೂ ಸರ್ಕಾರ 5 ವರ್ಷ ಆದರೂ ನಮ್ಗೆ ಕೊಡ್ತಾಯಿಲ್ಲ ಅಂತಲೇ ತಿಳಿಸ್ತಾ ಇದೆ. ಇಲ್ಲಿ ಒಂದು ಸರ್ಕಾರ ಅಂತಲ್ಲ, 2 ಸರ್ಕಾರ. ಮೊದಲಿಗೆ ಪಾಯ ಹಾಕಿದ್ದೆ ಕಾಂಗ್ರೆಸ್ ಸರ್ಕಾರ. ಸೆಂಟ್ರಲ್ BJP ಬಂತು, ಅದನ್ನು 3% ಕೆಲಸ ಮಾಡ್ತು. ಇಲ್ಲಿ ಹಂಚಿಗೆ ಯಾರಿಗೂ ಮಾಡಲಿಲ್ಲ. ಅದನ್ನು ಸಹ ಒಂದೊಂದು ಕಡೆ ಸಾಧನೆಯಲ್ಲಿ ಕ್ಲಿಯರ್ ಮಾಡ್ತು, ಅಲ್ಲೂ ಸಹ ಕೊಡಲಿಲ್ಲ. ಈಗ ಹಂಚಿಗೆ ಒಂದು ಒಟ್ಟಿನಲ್ಲಿ ಹಂಚಿಗೆ ಅಂತ ಪತ್ರ ಅಂತ ಒಂದು ಕೊಟ್ಟರು. BJP ಸರ್ಕಾರ ಇದ್ದಾಗ ವಿ ಸೋಮಣ್ಣನವರು ಹಂಚಿಗೆ ಪತ್ರ ಅಂತ ಕೊಟ್ಟರು, ಡರಪಾಳ್ಯದಲ್ಲಿ ಇನಾಗ್ರೇಷನ್ ಮಾಡಿ. ಫ್ರೆಂಡ್, ಇಷ್ಟು ದಾಖಲಾತಿಗಳು ನಿಮಗೆ ಬೇಕಾಗುತ್ತೆ. ಅರ್ಜಿ ಸಲ್ಲಿಸೋರು ಅವರೇ ಅಂತ ಅಲ್ಲ, ಪ್ರತಿಯೊಬ್ಬರು ಬೆಂಗಳೂರಿನಲ್ಲಿ ವಾಸವಾಗಿರೋರು ಎಲ್ಲರೂ ಸಹ ಅರ್ಜಿ ಸಲ್ಲಿಸ್ಬೋದು. 1 BHK ಫ್ಲ್ಯಾಟ್ಗೆ ಈಗಲೂ ಸಹ ಸಾಕಷ್ಟು ಅವಕಾಶ ಇದ್ದಾವೆ. 1 BHK ಫ್ಲ್ಯಾಟಿಗೆ ಅರ್ಜಿ ಸಲ್ಲಿಸೋಂಥವ್ರು ನೀವು ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.